ಒಂದಾನೊಂದು ಕಾಲದಲ್ಲಿ ವರ್ಣಮಯವಾದ ಪುಟ್ಟ ಹಳ್ಳಿಯಲ್ಲಿ ಲೀಲಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳಿಗೆ ಚಿತ್ರ ಬಿಡಿಸುವುದು ತುಂಬಾ ಇಷ್ಟವಾಗಿತ್ತು. ಲೀಲಾ ಯಾವಾಗಲೂ ತನ್ನ ಹಳ್ಳಿಯ ಗೋಡೆಗಳನ್ನು ಅಲಂಕರಿಸುವ ಭವ್ಯವಾದ ಭಿತ್ತಿ ಚಿತ್ರವನ್ನು ಚಿತ್ರಿಸುವ ಕನಸು ಕಂಡಿದ್ದಳು. ಆದರೆ ಅವಳ ಪ್ರತಿಭೆ ಇನ್ನೂ ಸಂಪೂರ್ಣವಾಗಿ ಮೂಡಿರಲಿಲ್ಲ. ಕ್ಯಾನ್ವಾಸ್ ಮೇಲೆ ಹೂವುಗಳ ಚೈತನ್ಯವನ್ನು ಸೆರೆಹಿಡಿಯಲು ಅವಳು ಮಾಡಿದ ಪ್ರಯತ್ನಗಳು ಅಸ್ಪಷ್ಟ ಬಣ್ಣಗಳ ಹೊಡೆತಗಳಿಗೆ ಕಾರಣವಾಯಿತು. ಅದು ಅವಳನ್ನು ನಿರಾಶೆಗೊಳಿಸಿತು. ಒಂದು ಮಧ್ಯಾಹ್ನ ಧೂಳಿನ ನಿಧಿಗಳು ಮತ್ತು ಮರೆತು ಹೋದ ನೆನಪುಗಳಿಂದ ತುಂಬಿದ್ದ ತನ್ನ ಅಜ್ಜಿಯ ಅಟ್ಟದ ಮೂಲಕ ಹುಡುಕುತ್ತಿದ್ದಾಗ ಅವಳು ಆಕಸ್ಮಿಕವಾಗಿ ಒಂದು ವಿಚಿತ್ರ ಬಣ್ಣದ ಕುಂಚವನ್ನು ಕಂಡುಕೊಂಡಳು. ಕ್ಯಾನ್ವಾಸ್ ಮೇಲೆ ಹೂವುಗಳ ಚೈತನ್ಯವನ್ನು ಸೆರೆಹಿಡಿಯಲು ಅವಳು ಮಾಡಿದ ಪ್ರಯತ್ನಗಳು ಅಸ್ಪಷ್ಟ ಬಣ್ಣಗಳ ಹೊಡೆತಗಳಿಗೆ ಕಾರಣವಾಯಿತು. ಅದು ಅವಳನ್ನು ನಿರಾಶೆಗೊಳಿಸಿತು. ಒಂದು ಮಧ್ಯಾಹ್ನ ಧೂಳಿನ ನಿಧಿಗಳು ಮತ್ತು ಮರೆತು ಹೋದ ನೆನಪುಗಳಿಂದ ತುಂಬಿದ್ದ ತನ್ನ ಅಜ್ಜಿಯ ಅಟ್ಟದ ಮೂಲಕ ಹುಡುಕುತ್ತಿದ್ದಾಗ ಅವಳು ಆಕಸ್ಮಿಕವಾಗಿ ಒಂದು ವಿಚಿತ್ರ ಬಣ್ಣದ ಕುಂಚವನ್ನು ಕಂಡುಕೊಂಡಳು. ಅದು ಮಂದವಾದ ಅಟ್ಟದ ಬೆಳಕಿನಲ್ಲಿ ಹೊಳೆಯುತ್ತಿತ್ತು. ಮೃದುವಾಗಿ ಹೊಳೆಯುತ್ತಿದ್ದ ಟ್ಯಾಗ್ ಹೀಗಿತ್ತು: ರೋಗಿ ಮಾತ್ರ ಅದರ ಮ್ಯಾಜಿಕ್ ಅನ್ನು ಅನ್ಲಾಕ್ ಮಾಡುತ್ತಾನೆ. ಕುತೂಹಲ ಮತ್ತು ಭರವಸೆಯಿಂದ ಅವಳು ಹೊಸದಾಗಿ ಕಂಡುಕೊಂಡ ಉಪಕರಣವನ್ನು ಪರೀಕ್ಷಿಸಲು ಹೊರಗೆ ಧಾವಿಸಿದಳು. ಅವಳ ಕುಂಚವು ನ್ವಾಸ್ನಾದ್ಯಂತ ಉತ್ಸಾಹದಿಂದ ಅಲಿಸುತ್ತಾ ಆಕಾಶದಲ್ಲಿ ರೋಮಾಂಚಕ ಮಳೆಬಿಲ್ಲನ್ನು ಚಿತ್ರಿಸಲು ಪ್ರಯತ್ನಿಸಿತು. ಆದರೆ ಅಯ್ಯೋ, ಅವಳ ಸೃಷ್ಟಿ ಪರಿಪೂರ್ಣವಾಗಿರಲಿಲ್ಲ. ಅದು ಬಣ್ಣಗಳ ಭವ್ಯ ಕಮಾನಿನಂತಿರಲಿಲ್ಲ, ಬದಲಾಗಿ ತೂಗಾಡುವ ಹಾವಿನಂತಿತ್ತು. ಅವಳ ಸುತ್ತಲಿನ ಮಕ್ಕಳು ನಕ್ಕರು ಮತ್ತು ಲೀಲಾ ಹತಾಶೆಯ ಸೆಳೆತವನ್ನು ಅನುಭವಿಸಿದಳು. ನಿರಾಶೆಗೊಂಡ ಅವಳು ಶಾಂತವಾದ ಬೆಂಚಿನ ಮೇಲೆ ಕುಳಿತು ಪಕ್ಕದಲ್ಲಿ ಇರಿಸಲಾಗಿದ್ದ ಬಣ್ಣದ ಕುಂಚವನ್ನು ನೋಡುತ್ತಿದ್ದಳು. ಟ್ಯಾಗ್ನ ಭರವಸೆಯ ನೆನಪು ಅವಳ ಮನಸ್ಸಿನಲ್ಲಿ ಮಿನುಗಿತು. ರೋಗಿ ಮಾತ್ರ ಅದರ ಮ್ಯಾಜಿಕ್ ಅನ್ನು ಅನ್ಲಾಕ್ ಮಾಡುತ್ತಾನೆ ಎಂಬ ಪದಗಳು ಅವಳೊಂದಿಗೆ ಪ್ರತಿಧ್ವನಿಸುತ್ತಾ ಅವಳ ಆರಂಭಿಕ ನಿರಾಶೆಯನ್ನು ತೊಟ್ಟಿಲು ಮುಟ್ಟಿದವು. ದೃಢನಿಶ್ಚಯದಿಂದ ಅವಳು ಬಿಟ್ಟು ಕೊಡದಿರಲು ನಿರ್ಧರಿಸಿದಳು. ಪ್ರತಿದಿನ ಲೀಲಾ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದಳು. ಅವಳು ಪರಿಚಿತ ಆಕಾರಗಳನ್ನು ಚಿತ್ರಿಸಿದಳು: ಮೋಡಗಳು, ಮರಗಳು ಮತ್ತು ಸೂರ್ಯಾಸ್ತಗಳು. ಮೇಳ ತನ್ನ ಕೌಶಲ್ಯಗಳನ್ನು ಪರಿಷ್ಕರಿಸುತ್ತಿದ್ದಳು. ದಿನದಿಂದ ದಿನಕ್ಕೆ ಅವಳ ಅಭ್ಯಾಸವು ಫಲ ನೀಡಿತು. ಪ್ರತಿ ಚಿತ್ರಕಲೆಯು ಸುಧಾರಣೆಯ ನೋಟವನ್ನು ತೋರಿಸಿತು. ನಂತರ ಒಂದು ಮಧ್ಯಾಹ್ನ ಸೂರ್ಯ ಮುಳುಗಲು ಪ್ರಾರಂಭಿಸಿದಾಗ ಅವಳು ಚಿಟ್ಟೆಯನ್ನು ಚಿತ್ರಿಸಿದಳು. ಅವಳ ಆಶ್ಚರ್ಯಕ್ಕೆ ಅದು ಮಿನುಗುತ್ತಾ ಹೊಳೆಯುತ್ತಾ ಗಾಳಿಯಲ್ಲಿ ಹಾರಿತು. ಅದು ನಿಜವಾದ ಜೀವಿಯಂತೆ ಅವಳ ತಲೆಯ ಸುತ್ತಲೂ ಹಾರಿತು. ಬಣ್ಣದ ಕುಂಚದ ಮ್ಯಾಜಿಕ್ ಕೃತವಾಯಿತು. ತನ್ನ ಹೊಸ ಸಾಮರ್ಥ್ಯದಿಂದ ಲೀಲಾ ಅಂತಿಮವಾಗಿ ತನ್ನ ಕನಸಿನ ಭಿತ್ತಿಚಿತ್ರವನ್ನು ಪೂರ್ಣಗೊಳಿಸಿದಳು.